8 ವರ್ಷಗಳಿಂದ ಕಷ್ಟವನ್ನ ಅನುಭವಿಸ್ತಾನೆ ಇದ್ದಾರೆ ಆ ಭಾಗದ ಜನ. ವಿಸ್ತಾರ ನ್ಯೂಸ್ನಲ್ಲಿ ಆ ಭಾಗದ ಜನರ ಸಂಕಷ್ಟದ ಎಕ್ಸ್ಕ್ಲೂಸಿವ್ ಸ್ಟೋರಿ. ಬ್ರೇಕಿಂಗ್ ನ್ಯೂಸ್. ಮೂರು ವಾರದ ಹಿಂದೆ ನಿಮ್ಮ ವಿಸ್ತಾರ ನ್ಯೂಸ್ ನಾನೇ ನಿಂತು ಇದೇ ಬ್ರೇಕಿಂಗ್ ಬುಲೆಟಿನ್ ಕಾರ್ಯಕ್ರಮದಲ್ಲಿ ಬ್ರೇಕ್ ಮಾಡಿದ್ವಿ. ನನ್ನ ಸಹೋದ್ಯೋಗಿಗಳು ನಿರಂತರವಾಗಿ ದಾಖಲೆಗಳನ್ನು ಸಂಗ್ರಹ ಮಾಡಿದ್ರು. ರಾಜ್ಯದ 10 ಜಿಲ್ಲೆಗಳಿಂದ ಗ್ರೌಂಡ್ ರಿಪೋರ್ಟ್ ಮಾಡಿದ್ರು. ಸರ್ಕಾರ ಸಾವಿರ ಕೋಟಿಯನ್ನ ಇನ್ವೆಸ್ಟ್ ಮಾಡ್ತಾ ಇದೆ. ಒಂಥರ ಪ್ರತಿನಿತ್ಯ ಅವರಿಗೆ ಹಾಲು ಕರೆಯುವ ಹಸು ಆಗೋಯ್ತು. ಯಾವುದೇ ಸರ್ಕಾರ ಬಂದ್ರು ದಶಕಗಳು ಕಳೆದೋಗ್ತಾ ಇದೆ. 25,000 ಕೋಟಿ ರೂಪಾಯಿ ನೀರಿನಲ್ಲಿ ಹೋಮ ಆಗ್ತಾ ಇದೆ. ಯಾವ ಸುದ್ದಿ ನೀವು ನೆನಪಿಸ್ಕೊಂಡಿದ್ರೆ ನಿಮ್ಮ ಗಮನಕ್ಕೆ, ಅದು ಎತ್ತಿನ ಹೊಳೆ ಯೋಜನೆಯ ಕರ್ಮಕಾಂಡದ ಸ್ಟೋರಿ. ಆ ಸರಣಿಯಲ್ಲಿ ಮತ್ತೊಂದು ಸ್ಟೋರಿಯನ್ನು ನಿಮ್ಮ ಮುಂದೆ ಇಡ್ತಾ ಇದೀವಿ. ಬರ್ತಾ ಇದೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್. ಎತ್ತಿನ ಹೊಳೆ ಯೋಜನೆ ಕರ್ಮಕಾಂಡದ ಸರಣಿಯ ಸ್ಟೋರಿ ಇದು. ಆ ಯೋಜನೆಯ ಹೆಸರಿನಲ್ಲಿ ಹಣ ಲೂಟಿ ಆಗ್ತಾ ಇದೆ. ಅದ್ರ ಮಧ್ಯೆ ಜನರ ಬದುಕು ಬುಡುಮೇಲಾಗ್ತಾ ಇದೆ. ಬ್ರೇಕಿಂಗ್ ನ್ಯೂಸ್ ನಂಬರ್ 2. ಜನರ ಪಾಲಿಗೆ ಈ ಯೋಜನೆ ಮರೀಚಿಕೆ ಆಗುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ನೋಡ್ಬೇಕು. ವಿಸ್ತಾರ ನ್ಯೂಸ್ ಈ ವರದಿ ತಂದ ಮೇಲೆ ಗೃಹ ಸಚಿವರಾದಿಯಾಗಿ ಇದಕ್ಕೊಂದು ಭರವಸೆ ಮತ್ತೆ ಕೊಟ್ಟಿದ್ದಾರೆ. ನೋಡ ಏನಾಗುತ್ತೆ ಅಂತ. ಆದ್ರೆ ಆ ಜನರ ಬದುಕು ಮೂರಾಬಟ್ಟೆ ಆಗೋಯ್ತು. ಮನೆಗಳ ಕೆಳಭಾಗದಲ್ಲಿ ನಡೀತಾ ಇದೆ ಸುರಂಗ ಕಾಲುವೆ ಕಾಮಗಾರಿ. ಇದು ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕು ಮಾರನಹಳ್ಳಿ ಗ್ರಾಮ. ಎತ್ತಿನ ಹೊಳೆ ಯೋಜನೆಗಾಗಿ ನಡೀತಾ ಇದೆ ಸುರಂಗ ಕಾಲುವೆ ಕಾಮಗಾರಿಗಳು. ಎತ್ತಿನ ಹೊಳೆ ಸುರಂಗ ಕಾಲುವೆ ಮೇಲ್ಭಾಗದಲ್ಲಿವೆ 10 ಮನೆಗಳು. ಕಾಲುವೆ ಕಾಮಗಾರಿಗಳಿಗಾಗಿ ಬ್ಲಾಸ್ಟಿಂಗ್ ಮಾಡ್ತಿದ್ದಾರೆ. ಮನೆಗಳು ಬಿರುಕು ಬಿಡ್ತಾ ಇದೆ. ಹೆಂಗ್ ವಾಸ ಮಾಡಬೇಕು, ಹೆಂಗಿರ್ಬೇಕು? ಯಾವುದೋ ಮಲಗಿದ್ದಾಗ್ಲೋ ಇನ್ಯಾವಾಗ್ಲೋ ಸೂರು ಬಿದ್ದೋದ್ರೆ ಪ್ರಾಣ ಹೊಟ್ಟೋಗ್ಬಿಡುತ್ತೆ. ನಮ್ಮ ಬದುಕು ಏನ್ ಸ್ವಾಮಿ ಅಂತ ಕೇಳ್ತಾರೆ. ಉತ್ತರ ಕೊಡೋಕ್ ಯಾರೂ ಇಲ್ಲ. ವಿಸ್ತಾರ ನ್ಯೂಸ್ ಸೂಪರ್ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ನ್ಯೂಸು ನಮ್ದೆ. ಅದಾದ್ಮೇಲೆ ಅದರ ಕಂಟಿನ್ಯೂಸ್ ವಾರ ಕಳೆದ್ರು ಫಾಲೋಅಪ್ನ ನಮ್ಮ ಸಹೋದ್ಯೋಗಿಗಳು ಮಾಡ್ತಾನೆ ಇದ್ದೀವಿ. ಅಲ್ಲಿನ ಎಲ್ಲ ಮಾಹಿತಿಯನ್ನು ಕೊಡ್ತಾನೆ ಇದ್ದೀವಿ. ಸರ್ಕಾರ ಒಂದು ಸ್ವಲ್ಪ ಕಣ್ಣು ಬಿಟ್ಟು ಮಾನವೀಯತೆ ನೆಲೆಗಟ್ಟಿನಲ್ಲಿ ಆ ಜನರನ್ನ ಬದುಕನ್ನು ಹಸನಾಗಿಸುವತ್ತ ಗಮನ ಹರಿಸಬೇಕು. ಬಿಕಾಸ್ ಇನ್ವಾಲ್ವ್ ಆಗಿರೋದು ನಮ್ಮದೇ ಕಾಸು. 25,000 ಕೋಟಿಯ ತನಕ ಬಂದು ನಿಂತಿದೆ. ಆದರೆ ಅಲ್ಲಿ ನಡೆದಿರುವ ಕಾಮಗಾರಿಗಳ ಗುಣಮಟ್ಟ ಅದನ್ನ ನೋಡಿದ್ರೆ ದಿಗ್ಭ್ರಾಂತರಾಗ್ಬಿಡ್ತೀವಿ. ಯಾಕೆಂದ್ರೆ ಆ ಸುದ್ದಿಯನ್ನ ದಾಖಲೆ ಸಮೇತ ನಾವೇ ಫಸ್ಟ್ ಆನ್ ಟೆಲಿವಿಷನ್ ತೋರಿಸಿದ್ದು. ಇಷ್ಟಕ್ಕೆ ನಿಲ್ಲಲ್ಲ, ಮುಂದುವರಿಯುತ್ತೆ ನೋಡಿ. ಆ ಮಾರನಹಳ್ಳಿ ಆ ಗ್ರಾಮದ ವಿಶ್ವನಾಥ್ ಅನ್ನೋರ ಮನೆ ಹೇಗಿದೆ ಅಂತ ತೋರಿಸ್ತೀವಿ. ಹೇಗ ಸಂಪೂರ್ಣ ಹಾಳಾಗೋಗಿದೆ. ಬ್ರೇಕಿಂಗ್ ನ್ಯೂಸ್ ನಂಬರ್ 3. ಬಿಡಪ್ಪ, ದೊಡ್ಡ ಆಸ್ತಿ ಪಾಸ್ತಿ ಇರೋರು, ಜೀಪು ಕಾರು ಇರೋರು, ಇನ್ನೆಲ್ಲೋ ಮನೆ ಇದೆ ಅಲ್ಲಿ ಹೋಗ್ಬಿಡ್ತಾರೆ ಅನ್ನೋಕ್ಕಾಗಲ್ವೇ? ಕೂಲಿ ನಾಲಿ ಮಾಡ್ಕೊಂಡು ಜೀವನ ಸಾಗಿಸ್ತಿದ್ದಾರೆ ವಿಶ್ವನಾಥ್ ಅವರು. ಈಗ ಮನೆ ಸಂಪೂರ್ಣ ನಾಶ ಆಗೋಗ್ತಾ ಇದೆ. ಅವ್ರ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಮನೆಗಳ ಮೇಲೆ ಟಾರ್ಪಲ್ ಹಾಕೊಂಡು ಜೀವನ ನೋಡಿ. ತೋರಿಸ್ತೀನಿ ಈಗ ಏನೇನೋ ಪತ್ರ ಬರೆದ್ರು, ಆ ವಿಜುವಲ್ ತೋರಿಸೋಣ. ಟಾರ್ಪಲ್ ಹಾಕೊಂಡು ಜೀವನ ಮಾಡ್ತಿದ್ದಾರೆ ವಿಶ್ವನಾಥ್ ಅವರು. ಹಾಳಾಗಿರುವಂತಹ ಮನೆಯಲ್ಲಿ ಜೀವ ಭಯದಲ್ಲಿ ದಿನ ದುಡ್ತಿದ್ದಾರೆ ಕುಟುಂಬದವರು. ಆ ಟಾರ್ಪಲ್ ಹಾಕೊಂಡು ಜೀವನ ಸಾಗಿಸ್ಬೇಕು. ಬಂತು ನೋಡಿ ದೃಶ್ಯ ಎಡಭಾಗದಲ್ಲಿ. ಏನಿಲ್ಲ, ಮಳೆ ಬಂದರೆ ಹೋಯ್ತು, ಬಿಸಿಲು ಬಂದರೆ ಹೋಯ್ತು. ಮಾರನಹಳ್ಳಿ ಗ್ರಾಮದ 10 ಕುಟುಂಬಗಳದ್ದು ಯಾವುದು ಪರಿಸ್ಥಿತಿ ಬೇರೆ ಇಲ್ಲ. ಸೇಮ್ ಪರಿಸ್ಥಿತಿ. ಇರೋದು ಹೇಗೆ, ಬದುಕೋದು ಹೇಗೆ, ನಮ್ಮ ಜೀವನ ಹೇಗೆ, ಬದುಕಿರ್ತೀವ, ರಾತ್ರಿ ಮಲಗಿದ್ರೆ ಬೆಳಗ್ಗೆ ಹೇಳ್ತೀವ ಅನ್ನೋದೇ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ಆಗಿ ಕಾಡ್ತಾ ಇದೆ. ಆದರೆ ಯಾರು ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅನ್ನೋದಿದೆಯಲ್ಲ, ಅದು ದೊಡ್ಡ ದುರಂತ. ಅದು ಕಾಮಗಾರಿ ಮಾಡಬೇಕಾದ್ರೆ ಹಲವಾರು ಭರವಸೆಗಳನ್ನ ಅಧಿಕಾರಿಗಳು ಕೊಡ್ತಾರೆ. ಏನು ಆಕಾಶನೇ ತೋರಿಸ್ಬಿಡ್ತಾರೆ, ಆದರೆ ಏನೂ ಆಗಲ್ಲ. ಬರ್ತಾ ಇದೆ ನೋಡಿ ಮತ್ತೊಂದು ಬ್ರೇಕಿಂಗ್ ನ್ಯೂಸ್. ಬ್ಲಾಸ್ಟಿಂಗ್ ಸಂದರ್ಭದಲ್ಲಿ ಸಮಸ್ಯೆ ಆದರೆ ಸೂಕ್ತ ಪರಿಹಾರ ಕೊಡ್ತೀವಿ ಅಂತಾರೆ. ಏನೂ ಕೊಡಲ್ಲ, ಬರೀ ಭರವಸೆಯಾಗಿ ಉಳ್ಕೋತಾ ಇದೆ. ಬ್ರೇಕಿಂಗ್ ನ್ಯೂಸ್ ನಂಬರ್ 4.
ಕಾಮಗಾರಿ ನಡಿಬೇಕಾದ್ರೆ ಏನೆಲ್ಲ ಸ್ವರ್ಗ ಕೊಟ್ಬಿಡ್ತೀವಿ ನಾವು ನಿಮಗೆ ಅನ್ನೋ ರೇಂಜಲ್ಲಿ ಮಾತಾಡ್ತಾರೆ. ಆದ್ರೆ ಈಗ ಬ್ಲಾಸ್ಟಿಂಗ್ ಸಂದರ್ಭದಲ್ಲಿ ಸಮಸ್ಯೆ ಆದ್ರೆ ಪರಿಹಾರ ಕೊಡ್ತೀವಿ ಎಂದವರು ನಾಪತ್ತೆ, ಪತ್ತೆನೇ ಇಲ್ಲ. ಮನೆಗಳು ಹಾಳಾದ್ರೆ ರಿಪೇರಿ ಮಾಡಿಸ್ಕೊಡ್ತೀವಿ ಅಂತ ವಾಗ್ದಾನ ಮಾಡ್ತಾರೆ. ಒಂದ್ ವೇಳೆ ಮನೆ ಬಿದ್ದೋದ್ರೆ ಬೇರೆ ಜಾಗದಲ್ಲಿ ಮನೆ ಕಟ್ಟಿಸ್ಕೊಡ್ತೀವಿ. ಎಷ್ಟು ಚೆನ್ನಾಗಿರುತ್ತಲ್ಲ ಕೇಳಿಸ್ಕೊಳಕ್ಕೆ. ಆದ್ರೆ ಈಗ ಬೇರೆ ಜಾಗನೂ ಇಲ್ಲ, ಮನೆನೂ ಇಲ್ಲ, ರಿಪೇರಿನೂ ಮಾಡಿಸ್ಕೊಡಲ್ಲ. ನೋಡ್ರಿ ಬಲಭಾಗದಲ್ಲಿ ಶೀಟ್ ಮುಚ್ಕೊಂಡು ಒದ್ದಾಡ್ತಾರೆ ಪಾಪ, ಏನೂ ಇಲ್ಲ. ಯಾವಾಗ ಏನ್ ಬೇಕಾದ್ರೆ ಬಿದ್ದೋಗ್ಬಿಡ್ಬೋದು. ಅಧಿಕಾರಿಗಳು ಕೇಳಕ್ ಹೋದ್ರೆ ನಾಪತ್ತೆ, ಅಧಿಕಾರಿಗಳೇ ಪತ್ತೆ ಇಲ್ಲ. ಅದ್ಯಾವುದೋ ಒಂದು ಸಿನಿಮಾ ಬಂದಿತ್ತು ಕನ್ನಡದಲ್ಲಿ, ಯಾವುದದು ಮಿಸ್ಟರ್ ಕರ್ನಾಟಕ ಅಂತ, ಮಿಸ್ಟರ್ ಇಂಡಿಯಾ ಅಂತ ಹಿಂದಿಲಿ ಬಂದಿತ್ತು, ಇಲ್ಲಿ ಕರ್ನಾಟಕ ಅಂತ ಬಂತು. ಆ ವಾಚ್ ಕಟ್ಕೊಂಡ್ರೆ ಅವ್ರು ಮಾಯ ಆಗ್ಬಿಡ್ತಾರಂತೆ. ಈ ಅಧಿಕಾರಿಗಳ ಹತ್ರ ಒಂಥದ್ದೇನಾದ್ರೂ ವಾಚ್ ಇದೆಯಾ ಅಂತ ನೋಡ್ಬೇಕಷ್ಟೇ. ಆ ಕಾಮಗಾರಿಯಿಂದ ಸೂರು ಕಳ್ಕೊಂಡಿದ್ದಾರೆ ಜನ, ಕಣ್ಣೀರಿಡ್ತಿದ್ದಾರೆ. ಅಧಿಕಾರಿಗಳನ್ನ ಹುಡ್ಕೊಂಡೋದ್ರೆ ಯಾರು ಕೂಡ ಕಾಣಿಸಲ್ಲ, ನಾಪತ್ತೆ ಆಗಿದ್ದಾರೆ. ಕಳೆದ 8 ವರ್ಷದಿಂದ ಮನೆ ಹಾಳಾಗೋಯ್ತು, ಜೀವನ ನಡೆಸೋಕ್ಕಾಗ್ತಿಲ್ಲ. ವಿಸ್ತಾರ ನ್ಯೂಸ್ ಕ್ಯಾಮ್ರಾ ತಗೊಂಡು ಹೋದಾಗ ಆ ಜನ ಬೇಡ್ಕೋತಾರೆ, ಕಣ್ಣೀರಾಗ್ತಾರೆ, ಆಕ್ರೋಶ ಇದೆ. ಅವರೇ ಮಾತಾಡಿದ್ದಾರೆ, ಅದನ್ನು ತೋರಿಸ್ತೀನಿ ನೋಡಿ. ಎಕ್ಸ್ಕ್ಲೂಸಿವ್ ಆನ್ ವಿಸ್ತಾರ ನ್ಯೂಸ್. ಭರವಸೆ ಅಂದರೆ ಮನೆ ಕಟ್ಕೊಡ್ತೀವಿ ನಿಮಗೆ, ಮತ್ತು ನಿಮಗೆ ಮನೆ ಡ್ಯಾಮೇಜ್ ಆಗಿದ್ದರೆ ಪರಿಹಾರ ಮಾಡಿಕೊಡ್ತೀವಿ. ಮತ್ತು ಯಾವಾಗಲೂ ಫೋನ್ ಮಾಡ್ತಿದ್ರು, ಅಲ್ಲಿ ಬ್ಲಾಸ್ಟ್ ಮಾಡುವಾಗೆಲ್ಲ ಫೋನ್ ಮಾಡ್ತಿದ್ರು, ನಿಮ್ಮ ಹೊರಗಡೆ ಬನ್ನಿ ಅಮ್ಮ ನಾವು ಬ್ಲಾಸ್ಟ್ ಮಾಡ್ತಿದ್ದೀವಿ ಅಂತ ಎಲ್ಲ ಹೇಳ್ತಿದ್ರು. ಯಾವಾಗ ಬಂದಾಗಲೂ ಹೇಳ್ತಾರೆ, ನಿಮಗೆ ಮಾಡಿಕೊಡ್ತೀವಿ ಮನೆ ಮಾಡಿಕೊಡ್ತೀವಿ, ಪರಿಹಾರ ಕೊಡ್ತೀವಿ ಅಂತ. ಇವತ್ತರೆಗೂ ನಮಗೆ ಏನು ಕೊಟ್ಟಿಲ್ಲ. ಬಾವಿಲಿ ನೀರು ಸಹ ಇಲ್ಲ, ಹೋಗುತ್ತೆ ನಮಗೆ ನೀರು ಸಹ ಇಲ್ಲ. ಟ್ಯಾಂಕಿ ಮಾಡಿಕೊಟ್ಟಿದ್ದಾರೆ, ಅದರಲ್ಲೂ ಕರೆಂಟ್ ಹೋದರೆ ನೀರಿಲ್ಲ, ನಮಗೆ ಏನು ಮಾಡಿಕೊಟ್ಟಿಲ್ಲ, ಏನಿಲ್ಲ. ಒಂದು ರೋಡ್ ಇಲ್ಲ ನೋಡಿ, ನಮಗೆ ರೋಡ್ ಮಳೆ ಬಂದರೆ ರೋಡ್ ಇಲ್ಲ, ನಮಗೆ ರೋಡು ಸಹ ಒಂದು ಏನು ಮಾಡಿಕೊಡ್ಲಿಲ್ಲ ನಮಗೆ. ಅದೇ ಇವಾಗ ಕೇಳಿದ್ರು ಅಷ್ಟೇ, ಮಾಡಿಕೊಡ್ತೀವಿ ಮನೆ ಮಾಡಿಕೊಡ್ತೀವಿ ಅಂತಾರಷ್ಟೇ, ಇನ್ನೇನು ಬಂದು ಮಾಡ್ತಾ ಇಲ್ಲ ನಮಗೆ. ಯಾವಾಗ ಬಂದ್ರೂ ಭರವಸೆ ಮಾತ್ರ ಕೊಡ್ತಾ ಇದ್ದಾರೆ ಬಿಟ್ರೆ, ಅವತ್ತು ಮನೆ ಮಾಡಿಕೊಡ್ತೀವಿ, ನಮ್ದು ಏನು ಬ್ಲಾಸ್ಟಿಂಗ್ ಮುಗಿಯುತ್ತೆ ಅದು ಆದ ತಕ್ಷಣ ಮಾಡಿಕೊಡ್ತೀವಿ ಅಂತ ಹೇಳಿದರು. ಎಲ್ಲ ಮೇಲ್ಗಡೆ ಅಂಚೆಲ್ಲ ಬೀಳ್ತದೆ, ಅಲ್ಲಿಗೆ ಅದೆಲ್ಲ ಬೀಳ್ತದೆ, ಗೋಡೆ ಎಲ್ಲ ಬ್ರಿಕ್ ಬಿಟ್ಟಿದೆ, ಮನೆಯಲ್ಲಿ ವಾಸ ಮಾಡೋಕ್ಕೆ ಆಗ್ತಾ ಇಲ್ಲ. ಮಳೆ ಬಂದರೆ ಎಲ್ಲ ಒಳಗಡೆ ಬರ್ತದೆ ನೀರೆಲ್ಲ. ಯಾವ ಥರ ಜೀವನ ಮಾಡೋದು ನಾವು ಇದರಲ್ಲಿ? ಏನು ಮಾಡೋ ಸರ್, ಬೇರೆ ಮನೆ ಮಾಡೋಕ್ಕೆ ಶಕ್ತಿ ಇಲ್ಲ ನಮಗೆ. ಇವ್ರು ಮಾಡಿಕೊಡ್ತಾರೆ ಅನ್ನೋ ಇದರಲ್ಲಿ ಅದ್ರ ಭರವಸೆ ಮೇಲೆ, ಅವ್ರ ಭರವಸೆ ಮೇಲೆ ಜೀವನ ಮಾಡ್ತಿದ್ದೀವಿ ಸರ್ ನಾವು. ಸರ್ಕಾರಕ್ಕೆ ಅಧಿಕಾರಿಗಳಿಗೆ ಅದೇ ಕೇಳೋದು ನಾವು, ನಮಗೆ ಮನೇನು ಮತ್ತು ಪರಿಹಾರ ಕೊಡಿ, ನೀವು ಏನು ಹೇಳಿದ್ದೀರಾ ಅದನ್ನ ನಡೆಸ್ಕೊಡಿ ಅಂತ ಕೇಳ್ತಾರೆ ಅಷ್ಟೇ, ಬೇರೆ ಏನು ಹೆಚ್ಚಿಗೆ ಆಗಿ ಕೇಳ್ತಾ ಇಲ್ಲ ನಾವು. ಎಲ್ಲ ಹೇಳೋದು 2-3 ವರ್ಷ ಬ್ಲಾಸ್ಟ್ ಆಗಿದೆ ಇಲ್ಲಿ. 3 ವರ್ಷದಿಂದ ಕಂಟಿನ್ಯೂ ಮನೆ ಮಾಡಿಕೊಡ್ತೀವಿ, ನೀವು ಹೆದರಬೇಡಿ ಅಂತ ಹೇಳಿದರು. ಒಂದು ವೇಳೆ ಮನೆಯೇ ಬಿದ್ದೋಕ್ಕಾದರೆ ಟೌನಲ್ಲಿ ನಿಮಗೆ ಎಲ್ಲಿ ಬೇಕಾ ಅಲ್ಲಿ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದರು. ಇವಾಗ ನೋಡಿದರೆ ಹೋದ ವರ್ಷವೂ ಅಷ್ಟೇ 3 ವರ್ಷದಿಂದ ಮನೆ ಮಾಡಿಕೊಡ್ತೀವಿ ಅಂತೇಳಿ ಒಂದು ಲೆಟ್ರ್ ಕೊಟ್ಟಾರೆ. ಲೆಟ್ರ್ ಈಗಲೂ ಇದೆ, ಬೇಕಾದ್ರೆ ತೋರಿಸ್ತೀನಿ. ಆಮೇಲೆ ಹೋದ ವರ್ಷ ಏನು ಮಾಡಿದರು, ಇದ್ರದ್ದು ಒಪ್ಪಿಗೆ ಪತ್ರ ಕೊಡಿ ನೀವು ಜಾಗಕ್ಕೆ, ಆಮೇಲೆ ನಾವೇ ಮಾಡಿಕೊಡ್ತೀವಿ ಅಂತ ಹೇಳಿದರು. ಜಾಗದ ಒಪ್ಪಿಗೆ ಪತ್ರ ಈ 4 ಮನೆಯೂ ನಾವು ಕೊಟ್ಟಿವಿ. ಈ 4 ಸುರಂಗ ಹೋಗಿದ್ದಲ್ಲ ಅಲ್ಲಿ 4 ಮನೆಯೂ. ಆದರೆ ಇಲ್ಲಿ ತನಕ ಸುದ್ದಿ. ಕೆಲಸ ಆಗೋ ತನಕ ಇದೆಲ್ಲ, ಆ ಕೆಲಸ ಆದಮೇಲೆ ಇವ್ರು ಯಾರೋ ತಿರುಗೂ ನೋಡಲ್ಲ. ಈಗ ಆ ಎಲ್ಲ ಅಧಿಕಾರಿಗಳು ನಾಪತ್ತೆ, ನಾವು ಎಲ್ಲಿ ಹೋಗೋಣ, ನಾವು ಹೆಂಗೆ ಜೀವನ ಮಾಡೋಣ, ನಮ್ಮ ಮನೆಯೂ ಇಲ್ವಲ್ಲ, ನಮ್ಗೆ ರಿಪೇರಿನೂ ಮಾಡಿಸ್ಕೊಡಲ್ವ ಅಂತ ಆ ಜನ ಕೇಳ್ಕೊತಿದ್ದಾರೆ. ಸರ್ಕಾರಕ್ಕೆ ಈಗಲಾದರೂ ಕೂಡ ಕಣ್ಣು ತೆರಿಬೇಕು, ಆ ಜಾಗದ ಮಂದಿಗೆ ಒಂದಷ್ಟು ಕೆಲಸ ಮಾಡಬೇಕು. ಬಿಕಾಸ್ ಒಂದು ಕಡೆ ಆ ಪ್ರಾಜೆಕ್ಟ್ ಹಂಗಿದೆ, ಇನ್ನೊಂದು ಕಡೆ ಅದರಿಂದ ಒದ್ದಾಡ್ತಿರೋ ಬದುಕು ಹಿಂಗಿದೆ. ಹಾಗಾದರೆ ಬದುಕು ಎಲ್ಲ ಹಾಸನ ಆಗುತ್ತೆ? ಜನಪರ ಅಂತ ಹೇಳ್ಕೊಂಡಿರುವಂಥ ಸರ್ಕಾರ ಏನಾದರೂ ಕೆಲಸ ಮಾಡಬೇಕು ಅಂತಿದ್ರೆ ಈ ಕೆಲಸವನ್ನು ಮಾಡಿ ತೋರಿಸ್ಬೇಕು. ಲೆಟ್ಸ್ ಮೂವ್ ಆನ್. ನಾವಂತೂ ಕಂಡಿಟ್ಟಿರ್ತೀವಿ, ಫಾಲೋಅಪ್ ಅಂತೂ ಖಂಡಿತವಾಗ್ಲೂ ಮಾಡ್ತೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.